ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಈ ಕಾಲೇಜಿನ ಕೋಡು M023, ಬೆಳ್ಳೂರಲ್ಲಿದೆ. ಇದು ಮಂಡ್ಯ ಜಿಲ್ಲೆ, ಬಟ್ ಹಾಸನ್ ರೋಡಲ್ಲಿ ಇರುತ್ತೆ. ದಿಸ್ ಕಾಲೇಜ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1986. ಆಮೇಲೆ ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ ಅಂಡರ್ ಬರುತ್ತೆ, RGHS ಅಂಡರ್ ಅಲ್ಲಿ ಬರೋದಿಲ್ಲ. ಆದಿಚುಂಚನಗಿರಿ ಯೂನಿವರ್ಸಿಟಿ, ಆದಿಚುಂಚನಗಿರಿ ಯೂನಿವರ್ಸಿಟಿ ಅಂಡರ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬರುತ್ತೆ. ಹಾಗೆ ಬೆಂಗಳೂರಲ್ಲಿ ಹೊಸದಾಗಿ ಓಪನ್ ಆಗಿರೋ BGS ಮೆಡಿಕಲ್ ಕಾಲೇಜು ಸಹ ಆದಿಚುಂಚನಗಿರಿ ಯೂನಿವರ್ಸಿಟಿಲಿ ಬರುತ್ತೆ. ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ. ಗೌರ್ಮೆಂಟ್ ಸೀಟ್ಸ್ ಮಾತ್ರ 1.5 ಲಕ್ಷ ಇರುತ್ತೆ, ಪ್ರೈವೇಟ್ ಕೋಟಾ ಸೀಟ್ಸ್ಗೆ 22 ಲಕ್ಷ ಇರುತ್ತೆ. ಈ ಕಾಲೇಜಿನ ಟೋಟಲ್ ಇಂಟೇಕು 250 ಸೀಟು. ಇಲ್ಲಿ ನೀವು ನೋಡ್ತಾ ಇರಬಹುದು, ಕಳೆದ 5 ವರ್ಷಗಳ ಕಟ್ ಆಫ್ ಕೊಡ್ತಾ ಇದ್ದೀನಿ ನಿಮಗೆ. 2025, 2024, 2023, 2022 ಅಂಡ್ 2021. ಈ 5 ವರ್ಷಗಳ ನೀಟ್ ಕಟ್ ಆಫ್ ನೋಡಿದ್ರೆ ಖಂಡಿತ ನಿಮ್ಗೊಂದು ಐಡಿಯಾ ಬರುತ್ತೆ, ನಿಮ್ಮ ರ್ಯಾಂಕ್ಗೆ ಸೂಟ್ ಆಗೋ ಹಾಗಿದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ವಾ. ಐ ಹ್ಯಾವ್ ಕನ್ಸಿಡರ್ಡ್ ಆಲ್ ಕ್ಯಾಟಗರೀಸ್. ಹೈದರಾಬಾದ್ ಕರ್ನಾಟಕ ಇರ್ಬೋದು, GMP ಇರ್ಬೋದು, GMPH ಇರ್ಬೋದು. ಹಾಗೆ ಫೀಸ್ ಡೀಟೇಲ್ಸು ಸಹ ನಿಮ್ಗೆ ಹೇಳ್ತೀನಿ. ಯಾಕೆ 5 ವರ್ಷಗಳ ಕಟ್ ಆಫ್ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಿಮ್ಗೊಂದು ಅಪ್ರಾಕ್ಸಿಮೇಟ್ ಒಂದು ಐಡಿಯಾ ಸಿಗುತ್ತೆ ಯಾವ ರ್ಯಾಂಕ್ ಇದ್ರೆ ನಿಮ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗಬಹುದು ಅಂತ. ಜನರಲ್ ಮೆರಿಟ್ ಅಲ್ಲಿ ನೋಡಿ, GM ಕೋಟಾದಲ್ಲಿ ನೋಡಿ, ಗ್ರೀನ್ ಕಲರ್ ಅಲ್ಲಿ ಇದೆ. 54,000 ಇತ್ತು ಲಾಸ್ಟ್ ಇಯರ್ 2025. ಅದಕ್ಕಿಂತ ಹಿಂದಿನ ವರ್ಷ 61, ಅದಕ್ಕಿಂತ ಹಿಂದೆ 57, ಅದಕ್ಕಿಂತ ಹಿಂದೆ 68, ಅದಕ್ಕಿಂತ ಹಿಂದೆ 58. ಇದನ್ನ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಮಿನಿಮಮ್ 50,000 ರ್ಯಾಂಕ್ ಇದ್ರೆ ನಿಮ್ಗೆ ಈ ಕಾಲೇಜಲ್ಲಿ ಸಿಗುತ್ತೆ. 50,000 ಆಲ್ ಇಂಡಿಯಾ ರ್ಯಾಂಕ್ ಮಿನಿಮಮ್. ದಿ ವರ್ಸ್ಟ್ ಅಂದ್ರೆ 60,000 ವರೆಗೂ ಹೋಗಬಹುದು. 50 ಇಸ್ ದ ಸೇಫ್ ರ್ಯಾಂಕ್, ಈ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ. 60 ಮೇಲೆ ಹೋಯ್ತು ಅಂದ್ರೆ ಬಾರ್ಡರ್ ಲೈನ್. 60 ಇದ್ರೆ ಯುವರ್ ಲಕ್ ಸಿಗಬಹುದು, 60 ದಾಟಿದ್ರೆ ಬಾರ್ಡರ್ ಲೈನ್ ಚಾನ್ಸಸ್ ಇರುತ್ತೆ ಅಂತ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡ್ತಾ ಹೋಗೋಣ ಡಿಫರೆಂಟ್ ಕ್ಯಾಟಗರೀಸ್ಗೆ. ಹೇಳಿದೆ ನಿಮ್ಗೆ ಎಲ್ಲಾ ಕ್ಯಾಟಗರೀಸು ಸಹ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಪೇಷನ್ಸ್ ಇಂದ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಗೆ ಏನಾದ್ರೂ ಯೂಸ್ ಆದ್ರೆ ಈ ವಿಡಿಯೋ ಖಂಡಿತ ಲೈಕ್ ಮಾಡಿ. ನಿಮ್ಗೆ ಯಾರಿಗಾದ್ರೂ ಇಷ್ಟಪಟ್ಟವರಿಗೆ ಅವ್ರಿಗೇನು ಯೂಸ್ ಆಗೋಗಿದ್ರೆ ಶೇರ್ ಸಹ ಮಾಡಿ. ಯಾಕೆಂದ್ರೆ ನನಗೆ ಅಗತ್ಯ ಇದ್ದಾಗ ಒಂದು ಕಾಲೇಜಿನ 5 ವರ್ಷಗಳ ಕಟ್ ಆಫ್ ಒಂದೇ ಕಡೆ ನನಗಂತೂ ಯಾವತ್ತೂ ಸಿಗ್ತಿರ್ಲಿಲ್ಲ. ಸೊ ಐ ಹ್ಯಾವ್ ಟೇಕನ್ ಇಟ್. ಈಗ ಎಲ್ಲ ಕಡೆನೂ ಹುಡುಕಿ 21ರಿಂದ 25ವರೆಗೂ, ಈಗ PUCಗೆ 10th ಪ್ರಿಪೇರ್ ಆಗಬೇಕಾದ್ರೆ ಲಾಸ್ಟ್ 10 years ಕ್ವಶನ್ ಪೇಪರ್, 5 years 10 ಕ್ವಶನ್ ಪೇಪರ್ ಅಂತೆಲ್ಲ ಸ್ಟಡಿ ಮಾಡ್ತಿರ್ತೀರಾ. ಯಾಕೆಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಯಾವುದು ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ಈ ವಿಡಿಯೋ ನೋಡಿದ್ರೆ ನಿಮ್ಮ ಕ್ಯಾಟಗರಿಯಲ್ಲಿ ಯಾವ ರ್ಯಾಂಕ್ ಇದ್ರೆ ಈ ಕಾಲೇಜಲ್ಲಿ ಸಿಗಬಹುದು, ಯಾವುದು ಸೇಫ್ ರ್ಯಾಂಕು, ಯಾವುದು ಬಾರ್ಡರ್ ಲೈನ್ ಚಾನ್ಸಸ್ ಅಂತನೂ ನಿಮ್ಗೆ ಅರ್ಥ ಆಗುತ್ತೆ. 1G ಕ್ಯಾಟಗರಿ ಕನ್ಸಿಡರ್ ಮಾಡ್ಕೋತೀನಿ ನಾನು. 2025 ಇಂದ ಸ್ಟಾರ್ಟ್ ಮಾಡ್ತೀನಿ. 80,000, 77,000, 71,000, 79,000, 66,000. ಸೊ 70, 75 ಅನ್ನೋದು ನಿಮ್ಗೆ ಒಂದು ಸೇಫ್ ರ್ಯಾಂಕ್ ಅನ್ಸುತ್ತೆ 1G ಕ್ಯಾಟಗರಿಯಲ್ಲಿ. ಲಾಸ್ಟ್ ಇಯರ್ ಮಾತ್ರ 80,000 ವರೆಗೂ ಹೋಗಿತ್ತು. 1R ಕ್ಯಾಟಗರಿಯಲ್ಲಿ ಲಾಸ್ಟ್ ಇಯರ್ ಯಾವುದೇ ರಿಸರ್ವೇಶನ್ ಇರಲಿಲ್ಲ. ಅದಕ್ಕಿಂತ ಹಿಂದೆ 95,000, 81,000, 78,000. ಇದನ್ನ ರೋಸ್ಟರ್ ಸಿಸ್ಟಮ್ ಅಂತಾರೆ. ಚೇಂಜ್ ಆಗ್ತಾ ಇರುತ್ತೆ ಅದು 1K 1R ಅಂತ. 1K 1 ವರ್ಷ ಇತ್ತು, ಅಲ್ಲಿ 35,000ಗೆ 1K ಕ್ಯಾಟಗರಿಯಲ್ಲಿ ಸಿಕ್ಕಿತ್ತು. 2AG ಕ್ಯಾಟಗರಿಯಲ್ಲಿ 76,000, 82,000, 81,000, 78,000, 70,000. ಸೊ ಇದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ 70,000 ಇಸ್ ಅ ಸೇಫ್ ರ್ಯಾಂಕ್. 80 ಹೋಗ್ತಾ ಇದ್ದಾಗೆ ನಿಮಗೆ ಬಾರ್ಡರ್ ಲೈನ್ ಆಗ್ಬಿಡತ್ತೆ, ಸಿಗಬಹುದು, ಸಿಗದೇನೂ ಇರಬಹುದು. 2AK ಯಲ್ಲಿ 1,16,000, 1,01,000, 98,000, 1,12,000, 81,000. 2AR ಕ್ಯಾಟಗರಿಯಲ್ಲಿ 82,000, 84,000, 86,000, 89,000, 72,000. 2ARH ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ 1,05,030 ಬಂದಿರೋರಿಗೆ ಲಾಸ್ಟ್ ಇಯರ್ ಸಿಕ್ಕಿತ್ತು 2ARH ಕ್ಯಾಟಗರಿಯಲ್ಲಿ. 2BG ಯಲ್ಲಿ 71,000, 79,000, 67,000, 77,000, 52,000. ಸೊ 70,000 ಒಳಗಡೆ ಇದ್ರೆ ಸೇಫ್ ರ್ಯಾಂಕ್. 70 ಬಂದ ಹಾಗೆ ನಿಮ್ಗೆ ಸ್ವಲ್ಪ ಬಾರ್ಡರ್ ಲೈನ್ ಹೊಟ್ಟೋಗುತ್ತೆ. 2BK 2BR ಲಾಸ್ಟ್ ಇಯರ್ ಇರಲಿಲ್ಲ, ಅದಕ್ಕಿಂತ ಹಿಂದಿನ ವರ್ಷದ್ದು ನೀವೇ ನೋಡ್ಕೊಳ್ಳಿ. 3AG ಕ್ಯಾಟಗರಿಯಲ್ಲಿ 57,000, 62, 61, 68, 58,000. ಸೊ ಒಂದು 55, 56 ಆದ್ರೆ ಸೇಫ್ ರ್ಯಾಂಕ್ ಅನ್ಕೋಬಹುದು. ಅದಾದ ಮೇಲೆಲ್ಲ ನಿಮ್ಮ 60 ಎಲ್ಲ ಹೋದ್ರೆ ಬಾರ್ಡರ್ ಲೈನ್ ಸಿಗುತ್ತೆ. 3AK ಕ್ಯಾಟಗರಿಯಲ್ಲೂ ಸಹ ಲಾಸ್ಟ್ ಇಯರ್ ರಿಸರ್ವೇಶನ್ ಇಲ್ಲ, ಅದಕ್ಕಿಂತ ಹಿಂದಿನ ವರ್ಷದ ನೋಡಿ. 3AR ಅಲ್ಲಿ ಹಾಗೆ ರೋಸ್ಟರ್ ಸಿಸ್ಟಮ್ ಅಲ್ಲಿ 24 76,000, 22 ಅಲ್ಲಿ 80,000, 21 ಅಲ್ಲಿ 70,000 ಇತ್ತು. 3AR ಆದ್ಮೇಲೆ 3AH ಹೋಗೋಣ. ಹೈದರಾಬಾದ್ ಕರ್ನಾಟಕ 3AH ಅಲ್ಲಿ 2025 ಅಲ್ಲಿ 90,925 ಬಂದಿರೋರಿಗೆ ಸೀಟ್ ಸಿಕ್ಕಿತ್ತು.
3BG ಕ್ಯಾಟಗರಿಯಲ್ಲಿ 60,000, 67, 63, 73, 59,000. ಸೊ 60,000 ಖಂಡಿತ ಸಿಗುವ ಸಾಧ್ಯತೆಗಳು ಇರುತ್ತೆ. 3BK ಒಂದೇ ಒಂದು ವರ್ಷ ಮಾತ್ರ ರಿಸರ್ವೇಶನ್ ಇತ್ತು. 3BR 2025 75,000, 70,000, 83,000, 70,000. 3BRH ಅಲ್ಲಿ 91,777ಗೆ ಸಿಕ್ಕಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಮೆರಿಟ್ ಕ್ಯಾಟಗರಿ, ತುಂಬ ಜನ ಸ್ಟೂಡೆಂಟ್ಸ್ ಜನರಲ್ ಮೆರಿಟ್ ಅಲ್ಲೇ ಇರ್ತಾರೆ. 2025 54,000, 2024 61,000, ಅದಕ್ಕಿಂತ ಹಿಂದೆ 57,000, 68,000, 58,000. ಈ 50 ಅನ್ನೋದು 3 ಸರಿ ಕಾಣಿಸ್ತಾ ಇದೆ, 60 ಅನ್ನೋದು 2 ಸರಿ ಕಾಣ್ತಾ ಇದೆ. ಸೊ ಹಾಗಾಗಿ ನೀವು 50,000ನ ಒಂದು ಸೇಫ್ ರ್ಯಾಂಕ್ ಅಂತ ಇಟ್ಕೋಬಹುದು, 60,000ನ ಒಂದು ಬಾರ್ಡರ್ ಲೈನ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. GMK 99,000, 1,00,000, 94,000, 94,000, 87,000. GMR 68,000, 75,000, 69,000, 75,000, 69,000. GMH 70,000, 419. SCG 1,88,000, 2,00,000, 1,85,000, 1,78,000, 1,63,000. SC Kannada medium 2,00,000, 2,53,000, 1,93,000, 2,21,000, 1,91,000. SC rural 2,00,000, 2,19,000, 1,94,000, 1,81,000, 1,84,000. SCR ಆದ ಮೇಲೆ STG 1,99,000, 1,74,000, 1,98,000, 1,21,000, 81,000. STR 2,00,000, 1,89,000, 2,00,000. STH 2,08,000, SCH 2,01,000. So this is about G category seats, government quota seats, where the fees is 1.5 lakh. 1,56,621 ಇರುತ್ತೆ ಇಷ್ಟೊತ್ತು ಹೇಳಿದ್ದ ಸೀಟ್ಗೆ. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು GMP ಸೀಟ್ಸ್, ಪ್ರೈವೇಟ್ ಕೋಟಾ, ಪಿ ಕೋಟಾ ಅಂತ ಹೇಳ್ತೀವಿ. ಅಲ್ಲಿ ಫೀಸ್ ಎಷ್ಟಪ್ಪ ಇರುತ್ತೆ ಅಂದರೆ 22,15,000. ಸೊ ಪ್ರೈವೇಟ್ ಕೋಟಾದಲ್ಲಿ 4,25,000, 4,85,000, 2,16,000, 2,89,000, 2,20,000 was a cut off. GMPH ಅಲ್ಲಿ 6,89,000, 9,97,000, 3,03,000 ಇತ್ತು. ಇದು 22 lakh ಫೀಸ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕೋಟಾ ಆರ್ ಅದರ್ಸ್ ಅಂತ ಹೇಳ್ತೀವಿ. ಅದರ್ಸ್ ಅಲ್ಲಿ 34,15,000 ಇರುತ್ತೆ ಪರ್ ಆ್ಯನಮ್ ಫೀಸು. ಇಲ್ಲಿ ಸಿಕ್ಕಿರೋದು 10,52,975. ಸೊ ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಸಿಕ್ಕಾಪಟ್ಟೆ ದುಡ್ಡಿದ್ರೆ, ಸಿಕ್ಕಾಪಟ್ಟೆ ರ್ಯಾಂಕ್ ಬಂದರೂ ನಿಮಗೆ ಸೀಟ್ ಸಿಗುತ್ತೆ. ಇಲ್ಲಾಂದ್ರೆ ಒಳ್ಳೆ ರ್ಯಾಂಕ್ ಇದ್ರೆ 1.5 ಲಕ್ಷಕ್ಕೂ ಸೀಟ್ ಸಿಗುತ್ತೆ. ಇನ್ ಬಿಟ್ವೀನ್ ಇದ್ರೆ 22 ಲಕ್ಷಕ್ಕೆ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, which was established in the year of 1986. Present intake is 250 seats. Thank you and all the best.